ಬಾರ್ಡರ್ ಗವಸ್ಕರ್ ಟ್ರೋಫಿಯ 3ನೇ ಪಂದ್ಯದಲ್ಲಿ ಭಾರತವನ್ನು ಫಾಲೋ ಆನ್ನಿಂದ ಕಾಪಾಡಿದ ಮತ್ತು 3ನೇ ಟೆಸ್ಟ್ ಪಂದ್ಯವನ್ನು ಡ್ರಾ ಮಾಡಿಸಿದ ಆಕಾಶ್ ದೀಪ್ ಅವರ ಬಗ್ಗೆ ಈ ಮಾತುಗಳನ್ನು ಕೇಳಿ ನೀವು ಭಾವುಕರಾಗ್ತೀರಾ. 16 ವರ್ಷದ ವಯಸ್ಸಿನಲ್ಲಿ ಹೃದಯಘಾತದಿಂದ ಅವರ ತಂದೆ ತೀರಿಕೊಂಡರು ಮತ್ತು ಕೇವಲ 2 ತಿಂಗಳುಗಳಲ್ಲಿ ಅವರ ತಮ್ಮ ಕೂಡ ತೀರಿಕೊಂಡರು. ತಂದೆ ಮತ್ತು ತಮ್ಮನನ್ನು ಕಳೆದುಕೊಂಡ ನಂತರ ಆಕಾಶ್ ದೀಪ್ ಸಂಪೂರ್ಣವಾಗಿ ಮುರಿದು ಹೋಗಿದ್ದರು ಹಾಗೂ ಮನೆಯ ಖರ್ಚು ಮತ್ತು ತಾಯಿಯ ಆರೈಕೆಯ ಜವಾಬ್ದಾರಿ ಅವರ ಮೇಲೆ ಇತ್ತು. ಇದರ ಕಾರಣ ಆಕಾಶ್ ದೀಪ್ ಅವರು 3 ವರ್ಷಗಳ ಕಾಲ ಕ್ರಿಕೆಟ್ನಿಂದ ದೂರವಿರಬೇಕಾಯಿತು. ಆದರೆ ನಂತರ ಅವರಿಗೆ ರಿಯಲೈಸ್ ಆಯಿತು ಕ್ರಿಕೆಟ್ಗಿಂತ ದೊಡ್ಡ ಕನಸು ಬೇರೆ ಇಲ್ಲ ಎಂದು. ನಂತರ ಅವರು ಈ ಕನಸನ್ನು ನನಸಾಗಿಸಲು ಬಿಹಾರದಿಂದ ಕೋಲ್ಕತ್ತಾಗೆ ತಲುಪಿದರು ಮತ್ತು ಅಲ್ಲಿ ಅವರು ಕಠಿಣ ಪರಿಶ್ರಮದಿಂದ ಫಸ್ಟ್ ಕ್ಲಾಸ್ ಕ್ರಿಕೆಟ್ನ 30 ಪಂದ್ಯಗಳಲ್ಲಿ 104 ವಿಕೆಟ್ ಪಡೆದು ತಮ್ಮನ್ನು ಸಾಬೀತುಪಡಿಸಿದರು. ಆದರೆ ಅವರ ಕನಸು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆದ ನಂತರ ಪೂರ್ಣವಾಯಿತು ಹಾಗೂ ಇವರು ತಮ್ಮ ಮೊದಲ ಪಂದ್ಯದಲ್ಲೇ ಇಂಗ್ಲೆಂಡ್ ವಿರುದ್ಧ 3 ವಿಕೆಟ್ ಪಡೆದು ಎಲ್ಲರನ್ನೂ ಶಾಕ್ ಮಾಡಿ ಕಳೆದುಕೊಳ್ಳಲು ಏನೂ ಇಲ್ಲದಾಗ ಪಡೆದುಕೊಳ್ಳಲು ತುಂಬಾ ಇರುತ್ತದೆ ಎಂದು ಸಾಬೀತು ಮಾಡಿದರು. ಸ್ನೇಹಿತರೆ, ಆಕಾಶ್ ದೀಪ್ ಅವರ ಈ ಜರ್ನಿಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.